ಓಕೆ, ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರಾಗ್ಯಂಗೆ ಹುಷಾರಿಲ್ಲ. ನಿನ್ನೆ ನಾನು ಲೈವ್ ಮಾಡಿದ್ದಲ್ಲ, ಲೈವ್ ಮಾಡಿ ಆವಾಗ ಸರಿ ಇದ್ಲು. ರಾತ್ರಿ ಜ್ವರ ಸ್ಟಾರ್ಟ್ ಆಗಿದ್ದು, ವಾಮಿಟಿಂಗು, ಜ್ವರ ಎಲ್ಲ ಸ್ಟಾರ್ಟ್ ಆಗಿ ಫುಲ್ ಸುಸ್ತಾಗಿದೆ. ತುಂಬಾನೇ ಜ್ವರ ಅಂದರೆ ತುಂಬ ಜ್ವರ ಅವಳಿಗೆ. ಬೆಳಗ್ಗೆ ಸ್ಕೂಲಿಗೆ ಸಹ ಕಳಿಸಿಲ್ಲ. ಎಷ್ಟು ಜ್ವರ ಅಂದರೆ ಅಷ್ಟು ಜ್ವರ ಬಂದಿದೆ. ಅದಕ್ಕೆ ಇವಾಗ ಸ್ವಲ್ಪ ದೃಷ್ಟಿ ಎಲ್ಲ ತೆಗ್ದೆ. ಹೊರಗಡೆ ಎಲ್ಲ ಹೋಗಿದ್ಲಲ್ಲ ಮೊನ್ನೆ, ದೃಷ್ಟಿಗಿಷ್ಟಿ ಆಗಿರ್ಬೋದು ಅಂತ ಹೇಳಿ. ಮತ್ತೆ ಬೆಳಿಗ್ಗೆ ಎದ್ದು ಕೂಡ ತಿಂಡಿ ತಿಂದು ಮತ್ತೆ ವಾಮಿಟಿಂಗ್ ಮಾಡಿದ್ಲು. ಜ್ವರಕ್ಕಿಂತ ಹೆಚ್ಚು ತಲೆನೋವು ಅವಳಿಗೆ. ನಂಗೆ ಅದೇ ಒಂದು ದೊಡ್ಡ ಟೆನ್ಷನ್ ಆಗಿದೆ. ಎಂತ ತಲೆನೋವು ಈ ಮಗುವಿಗೆ ಅಂತ. ರಾತ್ರಿ ಎಲ್ಲ ಬಟ್ಟೆ ಕಟ್ಟಿಟ್ಟಿದ್ದು ತಲೆನೋವು ಅಂತ ಹೇಳ್ತಾ ಇದ್ಲು. ಈಗ ಸ್ವಲ್ಪ ಜ್ವರ ಕಮ್ಮಿ ಇದೆ. ಇನ್ನು ನೈಟ್ ನೋಡಬೇಕು ಏನಂತ. ಈಗ ಮೆಡಿಸಿನ್ ಎಲ್ಲ ಕೊಟ್ಟಿದ್ದೀವಿ, ಆದರೂ ಜ್ವರ ಬಿಟ್ಟು ಬರ್ತಾ ಉಂಟು. ಅದಕ್ಕೆ ಈಗ ಸ್ವಲ್ಪ ದೃಷ್ಟಿ ಎಲ್ಲ ತೆಗೆಸಿದೆ. ಅಪ್ಪು, ಅವಳಿಗೆ ಹುಷಾರಿಲ್ಲ ಅಂದರೆ ಟೆನ್ಷನ್ ಆಗುತ್ತೆ. ಅದು ಏನೋ ಗೊತ್ತಿಲ್ಲ. ಒಂದು 15 ದಿವಸ ಆರಾಮಿದ್ರೆ 15 ದಿವಸ ಆರಾಮಿಲ್ಲ, ಆ ಥರ ಆಗ್ತಾ ಉಂಟು. ಎಂತಂತನೂ ನನಗೆ ಗೊತ್ತಾಗೋದಿಲ್ಲ. ಇವಾಗ ಪ್ರಾಗ್ಯಗೆ ಸ್ವಲ್ಪ ಹಾಲು ಮಾಡಿಕೊಟ್ಟಿದ್ದೆ. ಬ್ರೆಡ್ ತಂದಿದ್ರು, ಬ್ರೆಡ್ ಕೊಟ್ಟೆ ನಾನು. ಬಟ್ ಅದೇನಂದರೆ ಕ್ರೀಮ್ ಬ್ರೆಡ್ ಆಗಿತ್ತು. ನಂಗೆ ಗೊತ್ತಾಗಲಿಲ್ಲ, ಬೇಡ ಇತ್ತು ಅವಳಿಗೆ ಕ್ರೀಮ್ ಬ್ರೆಡ್ಡು. ಓಕೆ, ಇವತ್ತು ಮಾರ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದು ಜ್ಯೂಸ್ ಕುಡಿತಾ ಇದ್ದೀನಿ. ನಾನು ಕುಡಿತಾ ಇಲ್ಲ, ನನ್ನ ಹಸ್ಬೆಂಡು ಮಾಡಿ ಇಟ್ಟು ಸ್ನಾನಕ್ಕೆ ಹೋಗಿದ್ದರು, ರೆಡಿ ಮಾಡಿಟ್ಟು. ನಾವು ಕುಡಿಯಲ್ಲ ಅಂತ ಅವ್ರಿಗೆ ಗೊತ್ತು, ಹಾಗಾಗಿ ಅದನ್ನು ಮಾಡಿಟ್ಟು ಹೋದರೆ ಕುಡಿತಾರೆ ಅಂತ ಮಾಡಿಟ್ಟು ಹೋಗಿದ್ದರು. ಓಕೆ, ನೋಡ್ತಾ ಇರ್ಬೋದು ನೀವು. ಇದು ನನ್ನಾರಿ ಜ್ಯೂಸ್ ಅಂತ. ಇದನ್ನು ಖಾಲಿ ಹೊಟ್ಟೆಲೇ ಎದ್ದ ತಕ್ಷಣ ಕುಡಿಬೇಕಂತೆ. ತುಂಬ ಬೆನಿಫಿಟ್ ಇದೆ. ನೋಡ್ತಾ ಇರ್ಬೋದು ನೀವು, ಅಲ್ಲಿ ಉಂಟು ಏನೇನು ಬೆನಿಫಿಟ್ ಇದೆ ಅಂತ. ಕುಡಿದು ನೋಡೋದು ಹೇಗೆ ಉಂಟಂತ. ಚೆನ್ನಾಗಿದೆ, ಒಂಥರ ಜ್ಯೂಸ್ ಕುಡ್ದಾಗ ಆಗ್ತಾ ಉಂಟು. ಆದರೆ ಒಂಥರ ಫ್ಲೇವರ್ ಒಂಥರ ಚೇಂಜ್ ಇದೆ. ಕುಡಿಬೋದು, ಆದರೆ ಜಾಸ್ತಿ ಫಸ್ಟ್ ಟೈಮ್ ಕುಡಿಯೋದಿಲ್ಲ, ಆವಾಗ ಒಂಥರ ಆಗ್ತದೆ. ಕುಡಿತಾ ಅಭ್ಯಾಸ ಆಗ್ಬೋದು. ನನ್ನ ಹಸ್ಬೆಂಡು ಚಿಕ್ಕ ಗ್ಲಾಸಲ್ಲಿ ಹಾಕಿ ಇಡಬೇಕಾದ್ರೆ ದೊಡ್ಡ ಗ್ಲಾಸಲ್ಲಿ ಹಾಕಿ ಇಟ್ಟೋಗಿದ್ದಾರೆ. ಅದು ಫುಲ್ಲು ಕುಡಿಯುವಾಗ ಒಂಥರ ಆಗ್ತದೆ. ಚಿಕ್ಕ ಗ್ಲಾಸ್ ಆಗಿದ್ರೆ ಬೇಗ ಖಾಲಿ ಆಗುತ್ತಲ್ಲ, ಪಟ ಅಂತ ಕುಡಿದು ಹಾಕ್ಬೋದು. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಉಳಿತು. ಈಗ ಪ್ರಾಗಿಗೆ ಒಂದು ಸ್ವಲ್ಪ ಕೊಡುವಂತ ತೊಗೊಂಡು ಬಂದೆ. ಅವಳು ಸ್ವಲ್ಪ ಕುಡ್ದಿದ್ದಷ್ಟೇ, ಅದನ್ನು ಬೇಡ ಅಂತೇಳಿ ಇದು ಮಾಡ್ತಾ ಇದ್ದಾಳೆ. ನೋಡ್ತಾ ಇರ್ಬೋದು ಹೇಗೆ ಮಾಡ್ತಾಳೆ ಅಂತ ಅವಳು. ಈ ಮಕ್ಕಳಿಗೆ ಬೇಕಾಗಿದ್ದು ಯಾವುದು ಬೇಡ, ಬೇಡದೇ ಇರೋದು ಯಾವುದಾದ್ರೂ ಇದ್ದರೆ ಅದೆಲ್ಲ ಬೇಕು. ಹಾಯ್, ಗುಡ್ ಮಾರ್ನಿಂಗಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಸ್ಟಾರ್ಟ್ ಮಾಡಿದ್ದೆ, ಬಟ್ ನಂಗೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಪ್ರಾಗ್ಯಂಗೆ ತುಂಬ ಹುಷಾರಿಲ್ಲ, ಹಾಗಾಗಿ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ. ಅವಳಿಗೆ ಎಷ್ಟು ಅಂದರೆ ತುಂಬ ಜ್ವರ ಬಂದಿತ್ತು, ಹಾಗಾಗಿ ಅದೊಂದು ಟೆನ್ಷನ್ ಇತ್ತು ನನಗೆ. ಹಾಗಾಗಿ ಎಂತ ಸಹ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಈಗ ಮಾರ್ನಿಂಗ್ ತಿಂಡಿ ಮಾಡಬೇಕು. ಇವಾಗ ಇನ್ನು ಚಟ್ನಿ ಮಾಡ್ಕೋಬೇಕು. ಅದು ನನ್ನ ಹಸ್ಬೆಂಡು ಒಂದು ಇದು ತಗೊಂಡು ಬಂದಿದ್ರು, ಆಯುರ್ವೇದಿಕ್ ಜ್ಯೂಸ್. ಇದು ನೋಡಿ, ಈ ತರ ಏನಿದು ನನ್ನಾರಿ ಶರ್ಬತ್ ಅಂತೆ. ಇದು ಆಯುರ್ವೇದಿಕ್, ಒಳ್ಳೇದಂತೆ. ನಾನ್ ಕುಡಿಯಲ್ಲ ಅಂತ ಅವರು ನನಗೆ ಬೆಳಗ್ಗೆ ಗ್ಲಾಸಲ್ಲಿ ಹಾಕಿ ಇಟ್ಟಿದ್ರು, ನಾವೇ ಹಾಕೊಂಡು ಕುಡಿಯಲ್ಲ ಅಂತ. ಇವಾಗ ನಾನು ಸ್ವಲ್ಪ ಪ್ರಾಗ್ಯಂಗ್ ಕೊಡುವ ಅಂತ ಕೊಟ್ಟೆ. ಇದಕ್ಕೆ ಸ್ವಲ್ಪ ನೀರು ಆಡ್ ಮಾಡಬೇಕು. ಒಂಥರ ಜ್ಯೂಸ್ ತರ ಇದೆ. ಅದಕ್ಕೆ ಅವಳಿಗೆ ಕೊಟ್ಟೆ. ಅವಳೆಂತ ಮಾಡಿದ್ಲಂದ್ರೆ ಅದನ್ನ ಕುಡಿಯುವುದಿಲ್ಲ, ಬೇಡದಿರೋದು ಕೊಕೋ ಕೋಲಾ, ಈ ಸ್ಪ್ರೈಟ್ ಎಲ್ಲ ಇದ್ರೆ ಕುಡಿತಾಳೆ. ಈ ತರದ್ದು ಒಳ್ಳೇದು ಯಾವ್ದು ಕೊಟ್ರು ಕುಡಿಯಲ್ಲ. ಮಕ್ಳು ಹಾಗೆ ಅಲ್ವಾ, ಬೇಡ ಅಂತ ಅವಳಿಗೆ. ಇದು ನಿನ್ನೆ ಪಪ್ಪ ಅವಳಿಗೆ ತಂದಿದ್ರು ಹೊಸದು, ಈ ತರದೊಂದು. ಮಕ್ಳಿಗೆ ಯಾವ್ದು ನೋಡಿ ಎಂತ ಚಿಕ್ಕತ್ತಂದ್ರೂ ಖುಷಿ ಅಲ್ಲ ಅವರಿಗೆ. ಹಾಗೆ ಈಗ ಬೇಡ ಅಂತೆ, ಇದನ್ನು ಇನ್ನು ನಾನೇ ಕುಡಿಯುದು, ಮತ್ತೆ ವೇಸ್ಟ್ ಆಗ್ತದಲ್ಲ. ಹಾಗಾಗಿ ನಾನ್ ಕುಡಿಯುದಿಲ್ಲ, ಇದ್ರಲ್ಲಿ ಕುಡಿಯುದಿಲ್ಲ. ನಿನ್ ಗ್ಲಾಸಲ್ಲಿ ನಾನು ಕುಡಿಯಲ್ಲ.
ಓಕೆ, ಇವಾಗ ತಿಂಡಿ ಮಾಡ್ಬೇಕು. ತಿಂಡಿ ರೆಡಿ ಮಾಡ್ತೀನಿ ಇವಾಗ. ಕುಡಿತೀನಿ ಅದರಲ್ಲಿ. ನಿನ್ ಗ್ಲಾಸ್ ಎಲ್ಲ ಕುಡಿಯಲ್ಲ, ನಾನು ಈ ತರ ಗ್ಲಾಸ್ ಎಲ್ಲ ಕುಡಿಯಲ್ಲ. ಕುಡಿತೀನಿ. ಇವತ್ತು ಬೆಳಿಗ್ಗೆ ಸ್ವಲ್ಪ ಜ್ವರ ಕಮ್ಮಿ ಇದೆ, ಇನ್ನು ನೋಡ್ಬೇಕು ಎಂತ ಆಗ್ತದಂತ. ಒಂದೊಂದ್ಸಲ ಕಮ್ಮಿ ಆಗ್ತದೆ, ಮತ್ತೆ ಸ್ವಲ್ಪ ಹೊತ್ತು ಜಾಸ್ತಿ ಆಗ್ತದೆ. ಇನ್ನು 2 ದಿವಸ ಆಯ್ತು, ಇನ್ನೊಂದು 4 ಡೇಸ್ ಸ್ಕೂಲ್ ಇದೆ, ಆದ್ರೂ ಕಳಿಸಿಲ್ಲ ಅವಳನ್ನ. 2 ದಿವಸ ಜ್ವರ ಇತ್ತಲ್ಲ, ಹಾಗಾಗಿ ಈಗ ನಾನು ಫಸ್ಟ್ ತಿಂಡಿ ಎಲ್ಲ ರೆಡಿ ಮಾಡ್ಕೊಂತೀನಿ. ಫಸ್ಟ್ ಚಟ್ನಿ ರೆಡಿ ಮಾಡ್ಕೊಂತೀನಿ. ಸ್ವಲ್ಪ ಚಿಗುರಿದೆ ಅಂತಲ್ಲ. ಟಿಫಿನ್ ತಗೊಂಡು ಹೋಗ್ತಾ ಇದ್ದಾರೆ. ಏನಿದೆ ನೋಡೋಣ. ಖಾಲಿ ಇನ್ನು ನನ್ನ ದೊಡ್ಡಳಾದ್ಮೇಲೆ ಇದೇ ಟಿಫಿನ್ ತಗೊಂಡು ಹೋಗುದು. ಹೌದಾ? ಈ ತರ ದೊಡ್ಡ ಟಿಫಿನ್. ಅದು ನಿನ್ ಮಮ್ಮಿ ಚಿಕ್ಕವಳಿರ್ಬೇಕಾದ್ರೆ ಆ ತರ ಟಿಫಿನ್ ತಗೊಂಡ್ ಹೋಗ್ತಿದ್ಲು. ಈಗ ಇವಾಗಿಂದೆಲ್ಲ ಚೇಂಜ್ ಆಗಿದೆ ಸ್ಟೈಲ್ ಎಲ್ಲ. ಈ ತರ ಎಲ್ಲ ಯಾರು ತಗೊಂಡ್ ಹೋಗುದಿಲ್ಲ. ಈ ತರ ನಾನ್ ತಗೊಂಡ್ ಹೋಗ್ತೀನಿ. ನೀನ್ ತಗೊಂಡ್ ಹೋಗ್ತೀಯಾ? 2 ಉಂಟು ಈ ತರದ್ದು. ಇವತ್ತಿಗೆ ಜ್ವರ ಎಲ್ಲ ಕಮ್ಮಿ ಆಯ್ತಾ ನಿಂಗೆ? ಸ್ವಲ್ಪ ಕಮ್ಮಿ ಆಯ್ತಾ ಮಗನೇ? ಸ್ವಲ್ಪ ತಲೆನೋವಿದೆಯಾ? ಇವತ್ತು ಬೆಳಿಗ್ಗೆ ತಿಂಡಿಗೆ ಉದ್ದಿನ ದೋಸೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಮತ್ತು ಚಟ್ನಿ ಮಾಡ್ಕೊಂಡಿದ್ದೀನಿ. ನೋಡಿ, ನಮ್ಮದು ದೋಸೆ ಮತ್ತು ಚಟ್ನಿ ಕೂಡ ರೆಡಿ ಆಯಿತು. ಇನ್ನು ತಿಂಡಿ ತಿನ್ನೋದು. ಅದು ಬೆಡ್ ಒಗ್ಲಿಕ್ಕಾಗಲ್ಲ ಮಗ, ಅದಕ್ಕೆ. ಈಗ ವಾಟರ್ ಮೆಲನ್ ಕಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಪ್ರಾಗ್ಯಗೆ ಕೊಡಬಾರ್ದು. ಅವಳು ನಿನ್ನೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಂದಿದ್ರು, ಆ್ಯಪಲ್ ಎಲ್ಲ. ನನ್ನ ಹಸ್ಬೆಂಡ್ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇದ್ದರೆ ತಿಂತಾಳೆ, ಬಟ್ ಅವಳಿಗೆ ಕೋಲ್ಡ್ ಏನಾಗಲಿಲ್ಲ, ಬರೀ ಫೀವರ್ ಮಾತ್ರ. ಮತ್ತು ಅದಕ್ಕೆ ಸ್ವಲ್ಪ ಇದು ಉಪ್ಪು ಮತ್ತು ಪೆಪ್ಪರ್ ಎಲ್ಲ ಹಾಕಿ ಕೊಡೋಣ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ನೋಡಿದ ಮೇಲೆ ಅವಳು ಬಿಡಲ್ಲ. ವಾಟರ್ ಮೆಲನ್ ಅಂದರೆ ತುಂಬ ಇಷ್ಟ ಅವಳಿಗೆ, ಹಾಗಾಗಿ. ಈಗ ಅಡುಗೆ ಮಾಡಕ್ಕೆ ಬಂದೆ. ಇವತ್ತು ಬ್ರಾಕೋಲಿದು ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ನಮ್ಮನೇಲಿ ತರೋದು, ಫಸ್ಟ್ ಟೈಮ್ ನಾನು ತಿನ್ನೋದು. ಫಸ್ಟ್ ಟೈಮ್ ಎಲ್ಲಿ ಅಂದ್ರೆ, ಮೊನ್ನೆ ಲೆವಿಟನ್ ಬರ್ಡೇ ಹೋಗಿದ್ದಲ್ಲ ಪ್ರಿಯಾ ಅಕ್ಕನ ಮನೆಗೆ. ಆಗ ಫಸ್ಟ್ ಆಗಿ ಅವ್ರ ಮನೆಯಲ್ಲಿ ನಾನು ತಿಂದಿದ್ದು. ತುಂಬಾ ಚೆನ್ನಾಗಿತ್ತು. ಇವತ್ತು ನಾನೇ ಮಾಡೋದು. ಅವ್ರ ಮನೇಲಿ ತುಂಬಾ ಚೆನ್ನಾಗಿ ಮಾಡಿದ್ರು. ಇವತ್ತು ನಾನು ಮಾಡ್ತಾ ಇದ್ದೀನಿ. ಸುಕ್ಕ ಟೈಪ್ ಮಾಡೋಣ ಅಂತ ಹೇಳ್ಬಿಟ್ಟು. ಬ್ರಾಕೋಲಿ ನೋಡಿ, ಇದೊಂಥರ ಕಾಲಿಫ್ಲವರ್ ಬರುತ್ತಲ್ಲ, ಸೇಮ್ ಅದೇ ತರನೇ ಇದೆ. ಬಟ್ ಇದು ಕಲರ್ ಮಾತ್ರ ಗ್ರೀನ್ ಅಷ್ಟೇ. ಬೇಗ ಬೇಗ ಪಲ್ಯ ಮಾಡ್ತೀನಿ ನಾನು. ಇವತ್ತು ಪ್ರಾಗ್ಯಗೆ ಜ್ವರ ಕಮ್ಮಿ ಇದೆ, ಸ್ವಲ್ಪ ಇದೆ, ಆದ್ರೂ ಮೆಡಿಸಿನ್ ಕೊಟ್ಟಿದ್ದೀನಿ. ಇವತ್ತು ನಿನ್ನೆಗಿಂತ ಆಕ್ಟಿವ್ ಇದ್ಲು. ನಿನ್ನೆ ಅಂದ್ರೆ ತಲೆನೋವು ತಲೆ ಹಿಡ್ಕೊಂಡೇ ಇದ್ಲು. ಅದೇನೋ ಇವಾಗಿನ ಜ್ವರ ಯಾವ ತರ ಅಂತ ಗೊತ್ತಾಗಲ್ಲ, ಒಂದೊಂದ್ಸಲಿ ಒಂದೊಂದ್ ತರ ಇರುತ್ತೆ. ವಿಪರೀತ ಜ್ವರ ಬಂದಿತ್ತು. ಮತ್ತೆ ಅದ್ರ ಮಧ್ಯೆ ಅವಳಿಗೆ ತಲೆನೋವು, ಹೊಟ್ಟೆ ನೋವು, ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಅದೇ ನನಗೆ ಭಯ ಆಗೋಗಿತ್ತು, ಎಂತ ಆಯ್ತು ಮಗುಗೆ ಏನು ಅಂತ. ಅದೆಲ್ಲ ಹೆದರಿಕೆ ಆಗಿ ನಿನ್ನೆ ಸಂಜೆ ದೃಷ್ಟಿ ಎಲ್ಲ ತೆಗೆದು ಎಲ್ಲ ಮಾಡಿದ್ದೆ. ಇವತ್ತು ಸ್ವಲ್ಪ ಬೆಟರ್, ಪರವಾಗಿಲ್ಲ. ಇವತ್ತು ಸ್ವಲ್ಪ ಆಕ್ಟಿವ್ ಆಗಿದ್ದಾಳೆ. ನಿನ್ನೆ ಇಡೀ ಮಲಗೇ ಇದ್ಲು, ಇವತ್ತು ಸ್ವಲ್ಪ ಆಕ್ಟಿವ್ ಆಗಿದ್ದಾಳೆ. ಇನ್ನು ನೋಡ್ಬೇಕು, ರಾತ್ರಿ ಜ್ವರ ಬರ್ತದಂತ. ಒಂದೊಂದ್ಸಲ ರಾತ್ರಿ ಜೋರಾಗಿ ಜ್ವರ ಬರ್ತದೆ, ಹಾಗೆ ಇದೆ. ಓಕೆ, ಅನ್ನಕ್ಕೆ ಇಟ್ಟಿದ್ದೀನಿ. ಇವಾಗ ಬೇಗ ಬೇಗ ನಾನು ಇದರದ್ದೊಂದು ಸುಕ್ಕ ಮಾಡ್ತೀನಿ. ಮತ್ತೆ ಇದರ ಜೊತೆ ಹರವೆ ಸೊಪ್ಪು ಕೂಡ ಉಂಟು. ಹರವೆ ಸೊಪ್ಪು ನೋಡಿದ್ರೆ ಸಾಕು. ನನ್ನ ಹಸ್ಬೆಂಡ್ ಬೆಳಗ್ಗೆ ತಗೊಂಡಿದ್ದಿರ್ಬೇಕು, ತರೋದ್ರೊಳಗೆ ಈ ತರ ಆಗಿದೆ ನೋಡಿ, ಎಲ್ಲ ಬಾಡಿ ಹೋಗಿದೆ. ಇದನ್ನ ಕ್ಲೀನ್ ಆಗಿ ತೊಳೆದ್ಬಿಟ್ಟು ಮಾಡ್ಬೇಕು. ಇವಾಗ ಏನ್ ತಪ್ಪು, ರಾಗಿ ಕ್ರಾಫ್ಟ್ ಮಾಡ್ತಾ ಇದ್ದಾಳಂತೆ. ಬಂದು ಗಮ್ ಟೇಪ್ ತಕ್ಕೊಡು ಅಂತ. ಎಂತ ಕ್ರಾಫ್ಟ್ ಮಾಡ್ತಾಳೆ ನೋಡುವ, ತಗೋ. ಇವತ್ ನೋಡಿ ಆಕ್ಟಿವ್ ಇದೆ. ನಿನ್ನೆ ಎಂತ ಸಹ ಆಕ್ಟಿವ್ ಇಲ್ಲ. ನನಗಂತೂ ನಿನ್ನೆ ಏನ್ ಸಹ ಕೆಲಸ ಮಾಡ್ಲಿಕ್ಕೆ ಬೇಡ ಹಾಗಾಗಿತ್ತು. ನಿನ್ನೆ ಒಂದು ಸ್ವಲ್ಪನೂ ಆಕ್ಟಿವ್ ಇಲ್ಲ. ನಿನ್ನೆ
ಓಕೆ, ಈಗ ಪಟ್ಪಟ ಅಂತ ಪಲ್ಯ ಮಾಡ್ತೀನಿ. ಸಿಂಪಲ್ ಆಗಿ ಮಾಡ್ತೀನಿ, ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದನ್ನ. ನೋಡಿ, ಒಂದ್ ಕಡೆ ಹರಿವೆ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕ್ಲೀನ್ ಆಗಿ ತೊಳೆದು. ಇದು ಬ್ರೋಕೊಲಿ ಉಂಟಲ್ಲ, ಇದಕ್ಕೆ ಬಿಸಿ ನೀರಿಗೆ ಸ್ವಲ್ಪ ಬ್ರೋಕೊಲಿ ಮತ್ತೆ ಅರಿಶಿನ ಹಾಕಿ ಇಟ್ಟಿದ್ದೀನಿ. ಇದು ಸ್ವಲ್ಪ ಕಾಲಿಫ್ಲವರ್ ಬರುತ್ತಲ್ಲ ಅದ್ರ ಟೈಪೇ ಅಲ್ವಾ, ಹಾಗಾಗಿ ನಾನು ಬಿಸಿ ನೀರಲ್ಲಿ ಹಾಕಿಟ್ಟಿದ್ದೀನಿ, ಹುಳ ಏನಾದರೂ ಇದ್ರೆ ಬಿಟ್ಕೊಳ್ಳಿ ಅಂತ. ಓಕೆ, ಅದಕ್ಕೆ ಇವಾಗ ಮಸಾಲ ಪ್ರಿಪೇರ್ ಮಾಡ್ಕೊಳ್ತೀನಿ. ಈ ಪ್ರಾಗ್ಗೆ ಒಂದು ಮಧ್ಯೆ ಇದೊಂದು ಗಮ್ ತಕ್ಕೊಡು ಅಂತ. ಎಷ್ಟು ಸಲಿ ಬರ್ತೀನಿ ಅಂತ? 5, 3, 4, 7, 8, 100 ತನಕ ಬರ್ತೀನಿ. ಓಕೆ, ಅದಕ್ಕೆ ಮಸಾಲ ಪ್ರಿಪೇರ್ ಮಾಡ್ಕೊಂತೀನಿ. ಸುಕ್ಕ ಟೈಪ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನೇ ಮಸಾಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ ಜೊತೆ ಶೇರ್ ಮಾಡ್ತೀನಿ ಹೇಗೆ ಸಿಂಪಲ್ ಆಗಿ ಮಾಡೋದಂತ. ಓಕೆ, ಫಸ್ಟ್ ಎಲ್ಲ ಮಸಾಲ ಎಲ್ಲ ಹುರ್ಕೊಳ್ಬೇಕು. ಓಕೆ ನೋಡಿ, ಮಸಾಲ ಮಾಡ್ಕೊಳ್ಳೋಕ್ಕೆ ನಾನು ಕೊತ್ತಂಬರಿ ಬೀಜ, ಆಮೇಲೆ ಕಾಳುಮೆಣಸು, ಜೀರಿಗೆ, ಮೆಂತ್ಯ, ಆಮೇಲೆ ಇದು ಚಕ್ಕೆ, ಆಮೇಲೆ ಏಲಕ್ಕಿ ಮತ್ತೆ ಬಡೆ ಸೊಪ್ಪು ಇದೆಲ್ಲ ತಗೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಆಮೇಲೆ ಮೆಣಸು, ಆಮೇಲೆ ತೆಂಗಿನಕಾಯಿ. ಸಿಂಪಲ್ ಆಗಿ ತರ್ತರಿಯಾಗಿ ರುಬ್ಕೊಂಡು ಮಸಾಲ ಮಾಡ್ಕೊಳ್ತೀನಿ ನಾನು. ತುಂಬ ನೈಸಾಗಿ ರುಬ್ಕೊಳಕ್ ಹೋಗಲ್ಲ, ಸಿಂಪಲ್ ಆಗಿ ಮಾಡ್ಕೊಳ್ಳೋದು. ಇವಾಗ ಮೆಣಸನ್ನು ಹುರ್ಕೊಳ್ತಾ ಇದ್ದೀನಿ. ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಹುರ್ಕೊಳಕ್ಕೆ. ಇವತ್ತು ಮೆಣಸು ಹಾಕಿದ್ದೀನಿ, ಆಮೇಲೆ ಬೆಳ್ಳುಳ್ಳಿ ಹಾಕಿ ಮತ್ತು ಉಳಿದ ಮಸಾಲವನ್ನು ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ ತರ್ತರಿಯಾಗಿ. ಈಗ ಒಂದು ಪಾತ್ರೆಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಮತ್ತು ಬೆಳ್ಳುಳ್ಳಿ ಎಣ್ಣೆಲ್ಲ ಹಾಕಿಬಿಟ್ಟು ಈಗ ಅದಕ್ಕೆ ಬ್ರೋಕೊಲಿಯನ್ನು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಾನು ಬೇಯಿಸ್ಕೊಳ್ತೀನಿ, ಅವಾಗ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡಿ ಉಪ್ಪು ಆ್ಯಡ್ ಕ್ರಾಫ್ಟ್ ಮಾಡಿದಳಂತೆ. ಇದು ಎಂಥ ಕ್ರಾಫ್ಟ್ ನಂಗೆ ಗೊತ್ತಿಲ್ಲ. ಎಂಥದ ಅದು ಕ್ರಾಫ್ಟ್? ಆ್ಯಪಲ್ ಜ್ಯೂಸ್ ಕ್ರಾಫ್ಟ್. ಅಯ್ಯಪ್ಪ ದೇವ್ರೆ, ಈ ಥರ ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಪಲ್ ಜ್ಯೂಸ್ ಕ್ರಾಫ್ಟ್ ಅಂತ. ಓಪ್ಪ ದೇವ್ರೆ, ಯಾರು ಮಾಡಿರಲಿಲ್ಲ ಅಲ್ಲ ಪುಟ್ಟು, ನೀನೊಬ್ಳೆ ಮಾಡಿದ್ದಿದ್ದ. ಹಾಂ, ಸೂಪರ್ ಆಗಿದೆ. ಹಾಂ, ಡನ್. ಇದು ಬ್ರೋಕೊಲಿ ಎಲ್ಲ ಸ್ವಲ್ಪ ಬೆಂದಿದೆ. ಆಮೇಲೆ ಹರಿವೆ ಸೊಪ್ಪು ಏನು ಕಟ್ ಮಾಡಿ ಇಟ್ಕೊಂಡು ಅದನ್ನು ಹಾಕಿಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ತೀನಿ. ಈಗ ನೋಡಿ, ಮಸಾಲೆ ಏನು ರುಬ್ಬಿಟ್ಟಿದ್ದೆ ಅದನ್ನು ಹಾಕ್ತೀನಿ. ತುಂಬ ತೆಳ್ಳಗೆ ಮಾಡಲ್ಲ ನಾನು, ಸ್ವಲ್ಪ ಗಟ್ಟಿಯಾಗಿ ಸುಕ್ಕ ಟೈಪ್ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಅರಿಶಿನವನ್ನು ಹಾಕಿದ್ದೀನಿ. ಫೈನಲ್ ಆಗಿ ರೆಡಿ ಆಯಿತು. ನಮ್ಮದು ಅಡಿಗೆ ಎಲ್ಲ ಆಯಿತು. ಬ್ರೋಕೊಲಿ ಹಾಕಿ ಫಸ್ಟ್ ಟೈಮ್ ಮಾಡಿದ್ದೀನಿ. ಸ್ವಲ್ಪ ನಾನು ಚಿಕನಿಗೆ ಮಸಾಲ ಹಾಕ್ತೀವಲ್ಲ ಆ ಥರ ಹಾಕಿದ್ದೀವಿ. ನೀವು ಗರಂ ಮಸಾಲ ಹಾಕಿ ಕೂಡ ಮಾಡ್ಬೋದು. ಹೇಗಾಗ್ತದೆ ನೋಡುವ, ಟೇಸ್ಟ್ ಮಾಡಿ ಹೇಳ್ತೀನಿ. ಬಿಸಿ ಬಿಸಿ ಇದೆ. ಬಿಸಿ ಬಿಸಿದ ಒಳ್ಳೆ ಆಗ್ತದೆ, ಚೆನ್ನಾಗಾಗತ್ತೆ. ಒಮ್ಮೆ ಟ್ರೈ ಮಾಡಿ ಈ ಥರ. ನೀವು ಬೇಕಾದ್ರೆ ಮಸಾಲ ಪ್ರಿಪೇರ್ ಮಾಡ್ಕೊಳಕ್ಕಾಗಲ್ಲ ಅಂದ್ರೂ ರೆಡಿ ಮಸಾಲ ಸಿಗುತ್ತಲ್ವಾ, ಅದನ್ನೆಲ್ಲ ಹಾಕಿ ಕೂಡ ಮಾಡ್ಬೋದು ಸಿಂಪಲ್ ಆಗಿ. ತುಂಬಾ ಚೆನ್ನಾಗಾಗುತ್ತೆ. ಸಕ್ಕತ್ತಾಗಿದೆ, ಒಳ್ಳೆ ಚಿಕನ್ ಸಾರು ತಿಂದಾಗಿದೆ. ಓಕೆ, ಇನ್ನು ಊಟ ಮಾಡಿ ಮತ್ತೆ ಸಿಗ್ತೀನಿ ನಾನು ನಿಮಗೆ. ಇವಾಗ ಕಿಟಕಿ ಬಾಗಿಲು ಎಲ್ಲವನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡ್ತೀನಿ. ಯಾಕಂದರೆ ಎಕ್ಸಾಮ್ ಎಲ್ಲ ಇರೋದ್ರಿಂದ ತುಂಬ ದಿವಸ ಆಗಿತ್ತು ನನಗೆ ಕ್ಲೀನ್ ಮಾಡೋಕ್ಕೆ ಪುರ್ಸೊತ್ತು ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಬಂದಿದ್ದೀನಿ. ಕಿಟಕಿ ಮತ್ತು ಬಾಗಿಲು
ಎಲ್ಲ ಕಡೆನೂ ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮಗು ಇರೋದ್ರಿಂದ ಮನೆಯಲ್ಲಿ ಅವಳಿಗೆ ಡಸ್ಟ್ ಅಲರ್ಜಿ ಆಗಿಬಿಡುತ್ತೆ ಜಾಸ್ತಿ ಧೂಳೆಲ್ಲ ಆದರೆ. ಹಾಗಾಗಿ ಅವಾಗಲೇ ನಾನು ಕ್ಲೀನ್ ಮಾಡ್ಕೊತಾ ಇದ್ದರೆ ಮನೆಯೂ ನೀಟಾಗಿ ಕಾಣುತ್ತೆ, ನಮಗೂ ಒಂಥರ ಏನೋ ಆರೋಗ್ಯ ಸಮಸ್ಯೆನೂ ಜಾಸ್ತಿ ಬರೋದಿಲ್ಲ. ಜಾಸ್ತಿ ದಿವಸ ಒಂದೊಂದು ತಿಂಗಳು 2-2 ತಿಂಗಳು ಹಂಗೆ ಬಿಟ್ಟರೆ ತುಂಬ ಜಾಸ್ತಿ ಆಗಿರುತ್ತೆ. ಒಂದು ದಿವಸ ಮಾಡುವಾಗ ಅದು ಹೆವಿ ಅನಿಸುತ್ತೆ ನಮಗೆ ಕೆಲಸ. ಅದಕ್ಕೆ ಸ್ವಲ್ಪನೇ ಒಂದು 15 ಡೇಸ್ಗೆ ಒಂದು ಸಲ ನಾವು ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಮೇಲಿಂದ ಮೇಲೆ ನಾನು ಕ್ಲೀನ್ ಮಾಡ್ತಾ ಇರ್ತೀನಿ, ಆದರೆ ಡೀಪ್ ಕ್ಲೀನಿಂಗ್ ಮಾಡಲ್ಲ. ಹಾಗಾಗಿ ಇಲ್ಲಿ ಎಲ್ಲ ಒಂದು 15 ಡೇಸ್ಗೆ ಒಂದು ಸಲ ಮಾಡ್ತಾ ಇರ್ತೀನಿ ನಾನು ಕ್ಲೀನು. ಓಕೆ, ಎಲ್ಲ ಕಡೆ ಕ್ಲೀನ್ ಮಾಡಿ ಆಯಿತು. ಕಿಟಕಿ, ಕಿಚನ್ ಎಲ್ಲ ಫುಲ್ ಕ್ಲೀನ್ ಆಯಿತು. ಇನ್ನೂ ಒಂದು ಸ್ವಲ್ಪ ಅರ್ಧ ಅಂಶ ಬಾಕಿ ಇದೆ, ಇನ್ನು ಕರ್ಟನ್ಸ್ ಎಲ್ಲ ಕ್ಲೀನ್ ಮಾಡೋಕ್ಕಿದೆ. ಅದೆಲ್ಲ ಇನ್ನು ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ. ಇನ್ನು ಸ್ನಾನ ಮಾಡಬೇಕು, ಎಲ್ಲ ಕೆಲಸ ಮಾಡಿ ಶೆಕೆ ಆಗ್ತಾ ಉಂಟು ಜೋರು. ಇನ್ನು ಸ್ನಾನ ಮಾಡೋದು, ಇನ್ನು ಉಳಿದಿದ್ದು ಕ್ಲೀನನ್ನು ನಾಳೆ ಮಾಡೋದು. ಮತ್ತೇನಂದರೆ ಪ್ರಾಗ್ಯಾಂಗೆ ಹುಷಾರಿಲ್ಲದೆ ಈ ವಿಡಿಯೋದಲ್ಲಿ ನಿಮಗೆ ಕಂಟೆಂಟ್ ಇಲ್ಲ ಅಂತ ಅನ್ನಿಸ್ಬೋದು. ಸ್ವಲ್ಪ ಟೆನ್ಷನಲ್ಲಿ ಇದ್ದೆ ನಾನು, ಯಾಕಂದರೆ ಅವಳಿಗೆ ಹುಷಾರಿಲ್ಲ, ಆರಾಮಾಗಿ ಇದ್ದವಳಿಗೆ ಸಡನ್ಲಿ ಹುಷಾರಿಲ್ದಂಗೆ ಆಯ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಟೆನ್ಷನ್ ಆಗಿತ್ತು. ಓಕೆ, ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಂತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮತ್ತೆ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಒಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಪ್ರಜ್ಞೆ ಬಾಯ್ ಹೇಳು. ಕಾಣಿಸ್ತಾ ಇಲ್ಲ ಫೇಸ್. ಬಾಯ್. ಈಗ ಸ್ವಲ್ಪ ಆರಾಮಾದ್ಲು, ಖುಷಿ ಆಯ್ತು. ಇಲ್ಲ ಅಂದ್ರೆ ನಿನ್ನೆ ಎಲ್ಲ ಫುಲ್ ಟೆನ್ಷನ್ ಆಗಿತ್ತು ನನಗೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.